ಇಡೀ ಇಂಡಿಯಾ ಕಾಯ್ತಾ ಇದೆ ನಾಳಿನ ಮ್ಯಾಚ್ಗೆ. ಯಾಕಂದ್ರೆ ಆ ತರ ಒಂದು ಕುತೂಹಲ ಕೆರಳಿಸಿದೆ. ಸೆಪ್ಟೆಂಬರ್ 30 ಶುರುವಾಯ್ತು ವುಮೆನ್ ವರ್ಲ್ಡ್ ಕಪ್ ಇಂಡಿಯಾಲಿ. ಬಟ್ ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ವುಮೆನ್ಸ್ ವರ್ಲ್ಡ್ ಕಪ್ ನಡೀತಾ ಇದೆ ಕಣ್ರ ಅಂದ್ರೆ ಓ ಹೌದಾ ಓಕೆ ಅಷ್ಟೇ, ಅಲ್ಲಿಗೆ ನಿಂತೋಗ್ತಾ ಇತ್ತು. ಮೊನ್ನೆ ಆಸ್ಟ್ರೇಲಿಯಾನ ಬೀಟ್ ಮಾಡಿದ್ಮೇಲೆ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ಈ ವರ್ಲ್ಡ್ ಕಪ್ ನ ಪಾಪ್ಯುಲಾರಿಟಿ. ಯಾಕಂದ್ರೆ ಆ ತರ ಒಂದು ಇಂಪಾಸಿಬಲ್ ನ ಪಾಸಿಬಲ್ ಮಾಡಿರೋದು ಟೀಮ್ ಇಂಡಿಯಾ. ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂದ್ರೆ ಇಂಡಿಯಾ ಸೆಮಿಫೈನಲ್ಸ್ ಬರ್ತಾರೆ, ಯಾಕಂದ್ರೆ ನಾವು 3rd ರ್ಯಾಂಕ್ಡ್ ಟೀಮು. ODI ರ್ಯಾಂಕಿಂಗ್ ನೀವು ನೋಡ್ಕೊಂಡ್ ಬಂದ್ರೆ ICCದು. ಹಾಗಾಗಿ ಸೆಮಿಫೈನಲ್ಸ್ ಅಂತೂ ಬರ್ತಾರೆ. ಸೆಮಿಫೈನಲ್ಸ್ ಅಲ್ಲಿ ಇಂಡಿಯಾ ಆಸ್ಟ್ರೇಲಿಯಾನ ಎದುರಿಸ್ತಾರೆ ಅಂದಾಗ ಹಾಟ್ ಫೇವರೇಟ್ಸ್ ಆಸ್ಟ್ರೇಲಿಯಾ ಆಗಿದ್ರು. ಯಾಕಂದ್ರೆ ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗೋದಲ್ಲದೆ 7 ಟೈಮ್ ಚಾಂಪಿಯನ್ಸ್ ಜಗಜ್ಜಟ್ಟಿಗಳ ತರ ಅವ್ರು ಆಡ್ತಾ ಇದ್ರು. 2017 ಅಲ್ಲಿ ಅವರು ಲಾಸ್ಟ್ ವರ್ಲ್ಡ್ ಕಪ್ ಗೇಮ್ ನ ಸೋತಿದ್ದು. ಅದಾದ್ಮೇಲಿಂದ ಇಡೀ 2022 ವರ್ಲ್ಡ್ ಕಪ್ ಒಂದ್ ಮ್ಯಾಚ್ ಸೋತಿರ್ಲಿಲ್ಲ. ಈ ವರ್ಲ್ಡ್ ಕಪ್ ಅಲ್ಲೂ ಒಂದು ಮ್ಯಾಚ್ ಸೋತಿರ್ಲಿಲ್ಲ. ಲೀಗ್ ಫೇಸ್ ಅಲ್ಲಿ ಎಲ್ಲಾ ಮ್ಯಾಚ್ ಗೆದ್ಕೊಂಡ್ಬಂದಿದ್ರು. ಬಟ್ ಇವಾಗ ನೋಡಿದ್ರೆ ಟೀಮ್ ಇಂಡಿಯಾ ವಿರುದ್ಧ ಎಡವಿರೋದು ಅದು ಏನ್ರಿ, ಸೆಮಿಫೈನಲ್ ಅಲ್ಲಿ ರೆಕಾರ್ಡ್ ಚೇಸ್ ಮಾಡ್ತೀವಿ. ವುಮೆನ್ಸ್ ಕ್ರಿಕೆಟ್ ಇತಿಹಾಸ. ಇನ್ಫ್ಯಾಕ್ಟ್ ಯಾಕೆ ವುಮೆನ್ಸ್ ಕ್ರಿಕೆಟ್, ಮೆನ್ಸ್ ಕ್ರಿಕೆಟ್ ಲೆಕ್ಕ ತಗೊಂಡ್ಬಿಡಿ. ಯಾವುದೇ ICC ಇವೆಂಟ್ ನಾಕ್ಔಟ್ ಮ್ಯಾಚ್ ಅಂತ ಬಂದಾಗ 300+ ಚೇಸ್ ಮಾಡಿ ಗೆದ್ದಂತ ಟೀಮ್ ಇಲ್ವೇ ಇಲ್ಲ. ಆ ಒಂದು ಸಾಧನೆ ಹೆಗ್ಗಳಿಕೆ ಟೀಮ್ ಇಂಡಿಯಾಗೆ. ಹಾಗಾಗಿ ಎಕ್ಸ್ಪೆಕ್ಟೇಷನ್ಸ್ ಈಗ ಹೈ ಇದೆ. 1 ಸ್ಟೆಪ್ ಅವೇ ಟೀಮ್ ಇಂಡಿಯಾ ಇವಾಗ. ಇದು ಖಂಡಿತವಾಗ್ಲೂ ಒಂದು ಜಯಂಟ್ ಲೀಪ್ ಆಗುತ್ತೆ ವುಮೆನ್ಸ್ ಕ್ರಿಕೆಟ್ಗೆ. ಬರೀ ಇಂಡಿಯಾಲ್ ಮಾತ್ರ ಅಲ್ಲ, ಕ್ರಿಕೆಟ್ ಜಗತ್ತಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡಿ, ಕ್ರಿಕೆಟ್ ಯಾವ ರೇಂಜಿಗೆ ಬೆಳೀತಾ ಇದೆ, ಯಾಕೆ ಬೆಳೀತಾ ಇದೆ ಅಂತ ಅರ್ಥ ಮಾಡ್ಕೊಂಡ್ಬಿಡೋಣ. ಫಸ್ಟ್, ಇಂಡಿಯಾ ಸೂಪರ್ ಪವರ್ ಆಗಿರೋದ್ರಿಂದ ICCಗೆ ಐ ಥಿಂಕ್ ಕ್ಲೋಸ್ ಟು 70 to 80% ಆಫ್ ದಿ ಅಡ್ವರ್ಟೈಸರ್ಸ್ ಎಲ್ಲ ಇಂಡಿಯಾದಿಂದ ಬರೋದು. ಲಾರ್ಜೆಸ್ಟ್ ನಂಬರ್ ಆಫ್ ವ್ಯೂವರ್ಶಿಪ್ ಇರೋದಲ್ಲಿ ಇಂಡಿಯಾಗೆ. ಸೊ ನಾಳೆ ವುಮೆನ್ಸ್ ಕ್ರಿಕೆಟ್ ಇದೇ ಮಟ್ಟಕ್ಕೆ ಬೆಳಿಬೇಕು ಅಂತ ಹೇಳಿದ್ರೆ ಗ್ಲೋಬಲ್ ಪ್ಲಾಟ್ಫಾರ್ಮ್ ಅಲ್ಲಿ ಇಂಡಿಯನ್ ಟೀಮು ಸೂಪರ್ ಆಗಿ ಆಡ್ಬೇಕು. ಕರೆಕ್ಟಾ? ಆ ಒಂದು ಹಾದಿಲಿ ಸಾಗಿದೆ. ಆಮೇಲೆ ಇನ್ನೊಂದು ಅರ್ಥ ಮಾಡ್ಕೊಂಡ್ಬಿಡೋಣ. ಇವಾಗ ಒಲಿಂಪಿಕ್ಸ್ ಅಲ್ಲಿ ಕ್ರಿಕೆಟ್ ಕೂಡ ಒಂದು ಇವೆಂಟ್ ಆಗ್ತಾ ಇದೆ. 2028 ಅಲ್ಲಿ ಮೆನ್ಸ್ ಇಂದ ಮಾತ್ರ ನೀವು ಗೋಲ್ಡ್ ಮೆಡಲ್ ನ ಎಕ್ಸ್ಪೆಕ್ಟ್ ಮಾಡಬೇಡಿ, ವುಮೆನ್ ಇಂದಾನು ಎಕ್ಸ್ಪೆಕ್ಟ್ ಮಾಡಿ ಗೋಲ್ಡ್ ಮೆಡಲ್ ನ ಅಂತ ಒಂದು ಬಿಗ್ ಸ್ಟೇಟ್ಮೆಂಟ್ ಆಗುತ್ತೆ ಇಲ್ಲಿ. ಇಂಡಿಯಾ ಏನಾದ್ರು ವರ್ಲ್ಡ್ ಕಪ್ ಗೆದ್ರು ಅಂದ್ರೆ, ಯಾಕಂದ್ರೆ ಆ ಮೆಡಲ್ ಗೆಲ್ಲೋದಕ್ಕೆ ನಾವು ಒಬ್ರು ಫೇವರೇಟ್ಸ್ ಆಗ್ಬಿಡ್ತೀವಲ್ವಾ. ಆಮೇಲೆ ಫ್ಯಾನ್ ಫಾಲೋಯಿಂಗು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಆಮೇಲೆ ಮೆನ್ಸ್ ಕ್ರಿಕೆಟ್ ತರ ವುಮೆನ್ಸ್ ಕ್ರಿಕೆಟ್ ಅಲ್ಲಿ ಯಂಗ್ಸ್ಟರ್ಗಳು ಇನ್ನ ಕ್ರಿಕೆಟ್ ನ ತಗೊಳ್ತಾ ಇಲ್ಲ ವುಮೆನ್ ಕ್ರಿಕೆಟ್ ಅಂತ ಬಂದಾಗ. ಸೊ ಪುಟಾಣಿ ಬಟಾಣಿಗಳೆಲ್ಲ ಈ ಒಂದು ಪರ್ಫಾರ್ಮೆನ್ಸ್ ಇಂದ ಕಣ್ಣಾರೆ ನೋಡಿದ್ಮೇಲೆ ನಾವು ಕೂಡ ಕ್ರಿಕೆಟರ್ ಆಗ್ಬೋದು. ನಾನು ಜಮ್ಮಿ ಮಾರೋಡ್ರೆ ಆಗ್ತೀನಿ, ನಾನು ಸ್ಮೃತಿ ಮಂದನ ಆಗ್ತೀನಿ, ನಾನು ಶ್ರೀಚರಣಿ ತರ ಬೌಲಿಂಗ್ ಮಾಡ್ತೀನಿ ಅಂತ ಈ ಆಟನ ತಗೊಳ್ಳೋ ಸಾಧ್ಯತೆ ಇದೆ. ಹಾಗಾಗಿ ನಾಳೆ ನಡೆಯುವಂತ ಈವೆಂಟ್ ಇದೆಯಲ್ಲ, ಅದು ಗೇಮ್ ಚೇಂಜರ್.